ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿಂದ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದೆ. ಸೊ ಮೈ ಫೇವ್ರೆಟ್ ಕಿಚ್ಚ ಸುದೀಪ್. ಸೊ ಅವ್ರದ್ದು ಸ್ವಲ್ಪ ಎಂಟ್ರಿ ಸೂಪರಾಗಿರುತ್ತೆ. ಅದಕ್ಕೋಸ್ಕರ ಟಿ ವಿನಲ್ಲೇ ವೀಡಿಯೋ ಮಾಡ್ಕೊಂಡೆ. ಯಾರಿಗೆ ಇಷ್ಟ ಇಲ್ಲ ಸುದೀಪ್ ಅಂದರೆ, ಅದಕ್ಕೋಸ್ಕರ ವೀಡಿಯೋನ ರೆಕಾರ್ಡ್ ಮಾಡ್ಕೊಂಡೆ. ನನಗೆ ಬಂದುಬಿಟ್ಟು ಬಿಗ್ ಬಾಸ್ ಅಂದರೆ ತುಂಬಾ ಇಷ್ಟ. ಇನ್ನು ಒಂದು ಎಪಿಸೋಡು ಮಿಸ್ ಮಾಡ್ದಂಗೆ ನೋಡ್ತೀನಿ. ಇನ್ನು ಈ ಸೀಸನಲ್ಲಿ ಯಾರ್ಯಾರೋ ಬಂದಿದ್ದಾರೆ ಸ್ಟಾರ್ಟ್ ಆಗಿದೆ. ಸೊ ನಾನು ಯಾಕೆ ವೀಡಿಯೋ ತಡ ಮಾಡಿದೆ ಅಂತ ಹೇಳ್ತೀನಿ. ಇನ್ನು ಹಬ್ಬಗಳು ಬಂತಲ್ಲ, ಅದಕ್ಕೋಸ್ಕರ ವೀಡಿಯೋ ಎಲ್ಲ ತಡ ಆಯಿತು. ವೀಡಿಯೋಸ್ ಎಲ್ಲ ಮಾಡಿಟ್ಕೊಂಡಿರ್ತೀನಿ, ಬಟ್ ಅದು ಎಡಿಟಿಂಗು ಮತ್ತು ವಾಯ್ಸ್ ಓವರ್ ಎಲ್ಲ ಕೊಡಬೇಕಲ್ಲ, ಅದಕ್ಕೋಸ್ಕರ ಟೈಮ್ ಹಿಡಿಯುತ್ತೆ. ಇನ್ನು ಕೆಲಸ ಎಲ್ಲ ನಾವೇ ಮಾಡಬೇಕಲ್ವ, ಮನೇಲಿ ನಿಂತ್ಕೊಂಡು, ಅದಕ್ಕೋಸ್ಕರ ಟೈಮ್ ಆಗುತ್ತೆ. ಇನ್ನು ಹಬ್ಬಕ್ಕೋಸ್ಕರ ಸ್ವಲ್ಪ ಶಾಪಿಂಗ್ ಇತ್ತು. ಶಾಪಿಂಗ್ ಮಾಡೋಣ ಅಂತ ವಿಶಾಲ್ ಮಾರ್ಟಿಗೆ ಹೋಗಿದ್ವಿ. ಇನ್ನು ಫೇಮಸ್ಸು ವಿಶಾಲ್ ಮಾರ್ಟು ಹಾಸನಲ್ಲಿ. ನಾವೇನೇ ಬಟ್ಟೆ ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡ್ರೆ, ಅದು ಪರ್ಸ್ನಲಿ ಮಕ್ಳಿಗೆ ಮಾತ್ರ ಬಟ್ಟೆ ತೊಗೋಬೇಕು ಅಂತ ಅಂದರೆ ಅಲ್ಲಿ ತುಂಬ ಕ್ವಾಲಿಟೀಸ್ ಎಲ್ಲ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾವು ವಿಶಾಲ್ ಮಾರ್ಟಿಗೆ ಹೋಗ್ತೀವಿ. ಕಡಿಮೆ ರೇಟಿಗೂ ಸಿಗುತ್ತೆ, ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಇನ್ನು ಗಂಡು ಮಕ್ಳಿಗೆ ಬಂದುಬಿಟ್ಟು ಕೇಳಬೇಕಾ, ಅಲ್ಲಿ ಇಲ್ಲಿ ಹುಡುಕಿ ತಗೊಳ್ಳೋಷ್ಟರಲ್ಲಿ ಸಾಕಾಗೋಯ್ತು. ಹೆಣ್ಮಕ್ಳಿಗಂತೂ ಕಣ್ಣಿಗೆ ಬೇಕಾದ್ದು ಸಿಗುತ್ತೆ, ಬಟ್ ಗಂಡು ಮಕ್ಕಳಿಗೆ ಆಪ್ಷನ್ಸ್ ಇದು. ಯಾಕೋ ಈ ಸತಿ ನನ್ನ ಮಕ್ಕಳಿಗೆ ಯಾವುದೂ ಸರಿಯಾಗಿ ಸಿಗಲಿಲ್ಲ. ಅದಕ್ಕೋಸ್ಕರ ಶರ್ಟ್ ಒಂದು, ಪ್ಯಾಂಟ್ ಒಂದು, ಬೇರೆ ಬೇರೆ ಇಬ್ಬರಿಗೂ ಶರ್ಟು ಪ್ಯಾಂಟು ಬೇರೆ ಬೇರೆ. ಸ್ವಲ್ಪ ದುಡ್ಡು ಜಾಸ್ತಿ ಆಯಿತು. ಏನು ಹಬ್ಬ ಅಂತ ಅನ್ನೋಂಗಿಲ್ಲ, ಸುಮ್ಮನೆ ತಗೊಳ್ಳೇಬೇಕು. ಗಂಡು ಮಕ್ಕಳಿಗೆ ಬಂದುಬಿಟ್ಟು ಇವಾಗ ಫ್ಯಾಷನ್ನಾಗಿ ಸ್ವಲ್ಪ ಚೆನ್ನಾಗಿರುತ್ತೆ, ಹುಡುಕಬೇಕು ಅಷ್ಟೇ. ಇನ್ನು ನಾನು ಅದರಲ್ಲಿ ಹುಡುಕೋ ಅಷ್ಟರಲ್ಲಿ ಸಾಕಾಗೋಯ್ತು. ಮನೆಗೆ ಬಂದಾಗ ನಾನು ತೋರಿಸ್ತೀನಿ ಏನೇನು ಶಾಪಿಂಗ್ ಮಾಡಿದೆ ಅಂತ. ಇದು ಬಂದುಬಿಟ್ಟು ಅವನು ಬ್ಯಾಗ್ ಸ್ವಲ್ಪ ಕಿತ್ತೋಗಿದೆ ಅಂತ ಈ ಬ್ಯಾಗನ್ನು ತೆಗೆಸ್ಕೊಂಡು, ಅವನಿಗೆ ಸ್ಪೈಡ್ರ್ ಮ್ಯಾನ್ದೇ ಬೇಕು. ಇನ್ನು ನಾನು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀನಿ, ಒಂದು ಬ್ಯಾಗ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನೊಂದು ಬ್ಯಾಗ್ ತಗೊಂಡೆ. ಇದು ಬಂದುಬಿಟ್ಟು ಅವನು ಪೆನ್ಸಿಲ್ ಬಾಕ್ಸ್ ಬೇಕೇ ಬೇಕು ಅಂತ ಕೂತ್ಕೊಂಡ. ಅವನು ಹಠ ಮಾಡಲ್ಲ, ಬಟ್ ನಾವೇ ಕೇಳಿದ ತಕ್ಷಣ ತಗೊಟ್ಬಿಡ್ತೀವಿ. ಚಿಕ್ಕವನು ತುಂಬ ಹಠ ಮಾಡ್ತಾನೆ, ಬಟ್ ಇವನು ದೊಡ್ಡವನು ಸ್ವಲ್ಪ ಸಾಫ್ಟು. ನಾನೇ ಪಾಪ ₹100 ಅಲ್ವಾ ಅಂತ ತಗೊಟ್ಬಿಡ್ತೀನಿ. ಇನ್ನು ನಮ್ಮ ಚೋಟು ಅಂತೂ ಅಲ್ಲಿ ತುಂಬ ಆಟ ಸಾಮಾನುಗಳಿರ್ತಾವಲ್ಲ, ಅಲ್ಲಿ ಏನಾದರೂ ಕಣ್ಣು ಬಿದ್ದುಬಿಟ್ರೆ ಅವನು ಒಂದು ಥರದಂಗೂ ಬರೋಲ್ಲ, ಎಲ್ಲ ತಗೊಂಡೇ ಬರೋದು. ಕೈ ಇರಲಿ ಪಾಪ ಹೋಗಲಿ ಅಂತ ಒಂದು ₹100 ಅಂತೂ ಕಡಿಮೆ ರೇಟಿಂದು ಹುಡುಕಿ ತಗೊಂಡು ಬರೋದು. ಇನ್ನು ಅಲ್ಲಿ ಆಟ ಸಾಮಾನುಗಳಂತೂ 500, 600 ಆ ಲೆವೆಲಲ್ಲಿರೋದು. ₹100 ರೇಂಜಲ್ಲಿ ಯಾವುದೂ ಇಲ್ಲ. ಸೊ ಇದೊಂದು ₹100 ನಾವು ಗಾಡಿ ಸಿಕ್ಕಿದ್ದು ಎತ್ಕೊಬಂದ್ವಿ. ಇನ್ನು ಮಕ್ಕಳಿಗೆ ಒಂದು ಎರಡೆರಡು ಸೆಟ್ ನಾನು ಬಟ್ಟೆ ತೊಗೊಂಬಿಡ್ತೀನಿ. 200 ನಾರ್ಮಲಾಗಿರುತ್ತೆ ರೇಂಜು. ಇದು ಬಂದುಬಿಟ್ಟು ವೈಟ್ ಕಲರ್ದು, ಇದು ಒಂದು 200 ಅಷ್ಟೇ. ವೈಟ್ ಅಲ್ಲ, ಇದು ಸ್ವಲ್ಪ ಬ್ಲೂಯಿಶ್. ಓಕೆ, ಇದೊಂದು ಜೀನ್ಸ್ ಪ್ಯಾಂಟು ಸಪ್ರೇಟು, ಬಟ್ ಜೀನ್ಸ್ ಪ್ಯಾಂಟ್ಗಳೇ ತುಂಬ ಹೈ ರೇಟು. ಇವಂದು 500, ಇವಂದು 600. ಚಿಕ್ಕವನದು 500, ದೊಡ್ಡವನದು 600. ಇವರಿಬ್ಬರಿಗೆ ಬೇಕು 1000 ಪ್ಯಾಂಟಿಗೆ. ಒಂದು ದೊಡ್ಡೊಂದಿದೆ ಶರ್ಟು. ಸೊ ಟೋಟಲ್ಲು ಒಂದು 3000 ಖರ್ಚಾಯಿತು. ಇನ್ನು ಶಾಪಿಂಗ್ ಅಂತ ಹೋದ್ಮೇಲೆ ಮಕ್ಕಳಿಗೆ 3000 ಖರ್ಚಾಗೇ ಆಗುತ್ತೆ. ಬಟ್ ಮನೆಗೆ ಬಂದಾಗ ಲೆಕ್ಕಾಚಾರ ಹಾಕ್ದಾಗಲೇ ಗೊತ್ತಾಗೋದು ಇಷ್ಟೊಂದು ಖರ್ಚಾಗಿದೆಯಾ, ಎಷ್ಟಕ್ಕೆ ಅಂತ. ಇಲ್ಲಿ ಬಂದುಬಿಟ್ಟು ಇನ್ನು ಎಡೆಗೆ ಇನ್ನೇನು ಬೇಕು, ಸಾಮಾನು ಬೇಕೇ ಬೇಕು. ಸೀರೆ ಅಂತೂ ಬೇಕೇ ಬೇಕು. ಸೊ ಇಲ್ಲಿ ಹೊಸ್ದಾಗಿ ಓಪನ್ ಆಗಿದೆಯಲ್ಲ ಸುಧಾ ಸಿಲ್ಕು, ಅಲ್ಲಿ ಸೀರೆ ತೊಗೊಂಡು ಬಂದ್ವಿ. ಇನ್ನು ಫಸ್ಟ್ ನಾನು ಸೀರೆ ತಗೊಂಡೋಗಿದ್ದೆ, ಅದು ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಬಟ್ ಸ್ವಲ್ಪ ಕಡಿಮೆ ರೇಂಜಲ್ಲೇ ತೊಗೊಂಡು ಬಂದೆ, ತುಂಬ ಚೆನ್ನಾಗಿತ್ತು. ಏನು ನನಗೆ ಅತ್ತೆ ಮಾವ ಇಬ್ಬರೂ ಇಲ್ಲ. ಸೊ ಅವರಿಗೆ ಇದು ಸೀರೆ, ಅವರಿಗೆ ನಮ್ಮ ಅತ್ತೆಗೆ. ಇನ್ನು ಬಟ್ಟೆಗಳು ಪ್ಯಾಂಟು ಶರ್ಟು ಮತ್ತು ನಮ್ಮ ಮಾವಂಗೆ. ಇನ್ನು ನಾನು ಒಂದು 4 ನೈಟಿಗಳು ತೊಗೊಂಡೆ. ಇನ್ನು ನೈಟಿಗಳು ತಗೊಳ್ಳಲ್ಲ ಅಷ್ಟು, ನಾನು ತಗೊಳ್ಳೋದೇ ಒಂದು ಅಪರೂಪ. ಸೊ ಒಟ್ಟಿಗೆ ತೊಗೊಂಬಿಡ್ತೀನಿ. ಇದೇ 4 ನೈಟಿಗೆ ₹1,500 ಆಯಿತು. ಇನ್ನು ಸೀರೆಗೆ ಬಂದುಬಿಟ್ಟು ₹1,050. ಸೊ ಪರವಾಗಿಲ್ಲ, ಒಂದು ಆವ್ರೇಜಲ್ಲಿ ತೊಗೊಂಬರ್ತೀವಿ ಅಷ್ಟೇ. ಇನ್ನು ಇಲ್ಲಿ ನೋಡಿ, ನಮ್ಮ ಮಾವಂಗೆ ಎಡೆಗಿಡೋಕ್ಕೆ ಶರ್ಟು ಪ್ಯಾಂಟು ಪಂಚೆ ಎಲ್ಲ. ನೀವೆಲ್ಲರೂ ಹೆಂಗೆ ಪೂಜೆ ಮಾಡ್ತೀರಾ, ಹೆಂಗೆ ಯಾವ ಥರ ಎಡೆಗ್ತೀರಾ ಅಂತ ನಮಗೆ ಮೆಸೇಜ್ ಮಾಡಿ. ಸೊ ಇದು ನೆಕ್ಸ್ಟ್ ಡೇ. ಸೊ ನಂಗೆ ರಂಗೋಲೆ ಬಿಡೋಕ್ಕೆ ಬರಲ್ಲ, ಆದರೂ ಟ್ರೈ ಮಾಡಿದ್ದೀನಿ. ಸೊ ಮುಂಚೆ ಎಲ್ಲ ಚೆನ್ನಾಗೇ ಬಿಡ್ತಿದ್ದೆ, ಬಟ್ ಇವಾಗ ಬಿಡಿಸ್ತಿಲ್ವಲ್ಲ, ಬಾಡಿಗೆ ಮನೆ ಅಲ್ಲಿ ಇಲ್ಲಿ ರಂಗೋಲಿ ಬಿಡ್ಸೋಕ್ಕೆ ಸ್ವಲ್ಪ ಬೋರ್ ಅನಿಸುತ್ತೆ ಇವಾಗ.
ಇನ್ನು ಫಸ್ಟು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ಕೊಬಿಡ್ತೀನಿ ನಾನು. ತಿಂಡಿ ಇನ್ನು ನನ್ನ ತಂಗಿ ಮಾಡ್ತಿದ್ಲು. ಇಲ್ಲಿ ಬಂದುಬಿಟ್ಟು ಫುಲ್ಲು ಬಿಡಿ ಹೂ ತರಿಸ್ಬಿಟ್ಟಿದ್ದೆ. ನಂಗೆ ಬಿಡಿ ಹೂವೇ ಇಷ್ಟ ನನಗೆ ಪೂಜೆ ಮಾಡೋದಕ್ಕೆ. ಏನು ನನ್ನ ತಮ್ಮ ಒಂದು ಗಣೇಶ ಕೊಟ್ಟಿದ್ದ, ಇಲ್ಲಿ ಗಣೇಶಂಗೆ ಒಂದು ಹೂ ಮುಡ್ಸಿದ್ದೀನಿ, ಸೂಪರಾಗಿ ಕಾಣ್ತಿತ್ತು. ನಾನೊಂದು 9 ಗಂಟೆಯಿಂದ 10 ಗಂಟೆವರೆಗೂ ಒಂದು 1 ಅವರ್ ಸಾಂಗ್ ಕೇಳ್ತೀನಿ. ಇನ್ನು 1 ಅವರಲ್ಲಿ ನನ್ನ ಕೆಲಸ ಎಲ್ಲ ಮುಗ್ದೋಗ್ಬಿಡುತ್ತೆ. ಅದಕ್ಕೋಸ್ಕರ 1 ಅವರ್ ಹಾಡು ಹಾಕೊಂಬಿಟ್ಟಿರ್ತೀನಿ. 10 ಗಂಟೆ ಹೊತ್ತಿಗೆ ಕ್ಲೋಸ್ ಆಗೋಗುತ್ತೆ. ಅದು ಈ ಕಡೆ ನಮ್ಮ ತಂಗಿ ತುಂಬ ಹೆಲ್ಪ್ ಮಾಡ್ತಿದ್ದಾರೆ, ತಿಂಡಿ ಮಾಡ್ತಿದ್ದಾರೆ, ಮೊಸರನ್ನ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ಅಡುಗೆ ಎಲ್ಲ ಮಾಡ್ತಾರೆ. ಇನ್ನು ಇದೆಲ್ಲ ಎಡೆ ಸಾಮಾನುಗಳು ಪೂಜೆ ಮಾಡೋದಕ್ಕೆ ಸಂಜೆಗೆ ಊಟದೆಲೆ, ಬಾಳೆದೆಲೆ ಎಲ್ಲ ಸಾಮಾನೆಲ್ಲ ತೊಗೊಂಬಂದಿಟ್ಟಿದ್ರು. ಇದೆಲ್ಲ ಆಗೋ ಅಷ್ಟರಲ್ಲಿ ನಂದು ಪೂಜೆ ಎಲ್ಲ ಆಗೋಯಿತು ನೋಡಿ. ಬಿಡಿ ಹೂ ತಂದರೆ ಎಷ್ಟು ತುಂಬ ಚೆನ್ನಾಗಿ ಕಾಣುತ್ತೆ ದೇವ್ರ ಮನೆ. ನನಗಂತೂ ತುಂಬಾ ಇಷ್ಟ ಬಿಡಿ ಹೂ ಕಂಡ್ರೆ. ಇನ್ನು ಹಾರ ಎಲ್ಲ ಕಟ್ಟಿರ್ತಾರಲ್ಲ, ಏನೋ ಒಂಥರ ಅನಿಸುತ್ತೆ. ಇದೇ ಕಲರ್ಫುಲ್ಲಾಗಿ ಕಾಣುತ್ತೆ, ಎಲ್ಲ ಮಿಕ್ಸಲ್ಲಿರುತ್ತೆ ಆ ಹೂಗಳೆಲ್ಲ. ಇನ್ನು ನಮ್ಮಮ್ಮ ಬರೋ ಅಷ್ಟರಲ್ಲಿ ನಾನು ನನ್ನ ತಮ್ಮನ ಕೈಲಿ ಮಟನೆಲ್ಲ ಕಟ್ ಮಾಡಿಸ್ತಿದ್ದೆ. ಅವನೇ ಎಲ್ಲ ಕ್ಲೀನ್ ಮಾಡಿಕೊಟ್ಟ. ನನ್ನ ಮಕ್ಕಳೆಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆದರು. ಇವನದೊಂದು ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ಇವನು ಓಡೋಗೋನು. ಫೋಟೋ ವೀಡಿಯೋಸ್ ಅಂದರೆ ಓಡೇ ಹೋಗ್ತಾನೆ, ಒಂದಕ್ಕೂ ಸೆಲ್ಫಿಗಂತ ಬರೋಲ್ಲ. ಅವನು ತುಂಬ ಪ್ರೀತಿಯಿಂದ ಕರೆದ್ರೆ ಮಾತ್ರ ಬರ್ತಾನೆ. ಇನ್ನು ಸಬ್ಬರ್ ಸೊಪ್ಪು ಎಲ್ಲನೂ ಬಿಡಿಸ್ತಾ ಕೂತಿದ್ವಿ. ಇನ್ನು ನನ್ನ ಮಕ್ಕಳು ಬಟ್ಟೆ ಗಿಟ್ಟೆ ಎಲ್ಲ ಹಾಕ್ಕೊಂಡು ಆಟ ಆಡ್ಕೊಂಡು ಕೂತಿದ್ರು. ಇನ್ನೇನು ನಮ್ಮಮ್ಮ ಬಂದರು. ಇವರೇ ನಮ್ಮಮ್ಮ, ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಅವರೇ ಅಡುಗೆ ಮಾಡೋದು ಪ್ರತಿ ಸಲ. ನಾನು ಅಪ್ಪರ ಅಡುಗೆ ಮಾಡಿ ನನಗೆ ಅಭ್ಯಾಸ ಇಲ್ವಲ್ಲ, ಅದಕ್ಕೋಸ್ಕರ ಅವರು ಮಾಡೇ ಮಾಡ್ತಾರೆ. ಈ ಕಡೆ ಇನ್ನು ರೆಡಿ ಆಯಿತು. ನಮ್ಮಮ್ಮ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ, ಅಡುಗೆ ಆಗಲಿ ತಿಂಡಿ ಆಗಲಿ ಏನೇ ಆದರೂ. ಇನ್ನು ಈ ಕಡೆ ಮೊಟ್ಟೆ ಇಟ್ಟಿದ್ವಿ, ಮೊಟ್ಟೆ ಎಲ್ಲ ಬೇಯಿಸ್ತಾ ಇದ್ವಿ. ಇನ್ನು ಸಂಜೆ ಏನು ಪೂಜೆಗೆ ಎಲ್ಲ ರೆಡಿ ಮಾಡ್ಕೋತಿದ್ದೀವಿ. ನೋಡಿ ಇವರೇ ನಮ್ಮ ಅತ್ತೆ ಮಾವ. ನೋಡಿರ್ತೀರ ಅಂದ್ಕೊಂಡಿದ್ದೀನಿ, ವಿಡಿಯೋ ಅವಾಗವಾಗ ಹಿಂದೆ ಮುಂದೆ ಮಾಡ್ಕೊಂಡಾಗ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಯಾರ್ಯಾರು ನೋಡಿಲ್ಲ ನೋಡಿ, ಇವರೇ ನಮ್ಮ ಅತ್ತೆ ಮಾವ. ನಾವು ಇದೇ ಥರ ಪೂಜೆ ಎಲ್ಲ ಮಾಡೋದು. ನಮ್ಮ ಅತ್ತೆ ಇದೇ ಥರ ಮಾಡಿ ಅಂತ ಒಂದು ಸತಿ ಕರೆದು ಒಂದು ಸತಿ ಹೇಳ್ಕೊಟ್ಟಿತ್ತು. ಏನೂ ಮಾಡೋಂಗಿಲ್ಲ. ನಮ್ಮಮ್ಮ ಸೈಡಲ್ಲಿ ಕೂತ್ಕೊಂಡು ಸ್ವಲ್ಪ ಹೆಲ್ಪು ಅದು ಇದು ಎಲ್ಲ ಹೆಲ್ಪ್ ಮಾಡ್ತಾರೆ, ತುಂಬ ಹೆಲ್ಪ್ ಮಾಡ್ತಾರೆ. ಅವರೇ ಅಡುಗೆ ಇಕ್ಕೋದು, ಊಟಕ್ಕೆ ಇಕ್ಕೋದು, ಅಡುಗೆ ಮಾಡೋದು ಎಲ್ಲ ಪ್ರತಿಯೊಂದು ಅವರೇ ಮಾಡ್ತಾರೆ. ನಾನು ಸ್ವಲ್ಪ ಕೈ ಜೋಡಿಸ್ತೀನಿ ಅಷ್ಟೇ. ಸೊ ಈಗ ಹೊಸ್ದಾಗಿ ನಂದು ಎಲ್ಲ ಕಲಿತಿರೋದು, ಮಾಡ್ತಿರೋದು. ಸೊ ಅಷ್ಟಾಗಿ ನನಗೆ ಗೊತ್ತಾಗಲ್ಲ. ಸೊ ನಮ್ಮ ಮಾವ BSNL ಆಫೀಸಲ್ಲಿ ವರ್ಕ್ ಮಾಡ್ತಿದ್ರು. ಇವರು ನಮ್ಮೂರಲ್ಲೇ ಇದ್ದರು. ಸೊ ಹಿಂದೆ ಮುಂದೆ ಮನೆ ಅಷ್ಟೇ. ಪೂಜೆ ಎಲ್ಲ ನಿಧಾನಕ್ಕೆ ಆಯ್ತಿತ್ತು. ಇನ್ನು ನನ್ನ ಮಗ ಚಿಕ್ಕವನು ಪೂಜೆ ಮಾಡ್ತಿದ್ದಾನೆ ನೋಡಿ. ಅವನು ಪೂಜೆ ಮಾಡೋದು ಹೆಂಗೆ ಅಂದರೆ, ಯಾರಾದರೂ ಜನ ಇದ್ದಾಗ ಮುಂದೆ ಹೋಗೋದೇ ಇಲ್ಲ. ಪಾಪ ನೀನು ಬಾ, ಪಾಪ ನೀನು ಬಾ ಅಂತ ಅವ್ರ ಪಪ್ಪನ ಕೈಲಿ ಮಾಡಿಸ್ತಿದ್ದಾನೆ. ಇನ್ನು ಪೂಜೆ ಎಲ್ಲ ಆಯಿತು. ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಳ್ಳೋಣ ಅಂತ ಹೋದ್ವಿ. ಈ ನಮ್ಮನೆ ಕದಕ್ಕೆ ಏನಂತಾರೆ, ಡೋರಿಗೆ ಚಿಲ್ಕನೇ ಇಲ್ಲ. ಅದಕ್ಕೋಸ್ಕರ ನನ್ನ ತಮ್ಮ ಹಿಂಗೆ ಹಿಡ್ಕೊಂಡು ನಿಂತಿದ್ದ. ಸೊ ಬರೀ ಲಾಕರ್ ಅಷ್ಟೇ. ಇನ್ನು ಇವರು ನಮ್ಮ ಡ್ಯಾಡಿ, ಅಪ್ಪಾಜಿ ಅಂತ ಅಂತೀವಿ, ಸುಮ್ಮನೆ ಡ್ಯಾಡಿ ಅಂತ ಅಂದೆ. ಸೊ ರಾತ್ರಿ ನೆಂಟರೆಲ್ಲ ಊಟ ಮಾಡ್ಕೊಂಡು ಹೋದರು. ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ನು ನೆಕ್ಸ್ಟ್ ಡೇ ಬಂದುಬಿಟ್ಟು ಇದು ನೆಕ್ಸ್ಟ್ ಡೇ ಶನಿವಾರ. ಇದು ಇನ್ಸ್ಟಾಗ್ರಾಮ್ದಲ್ಲಿ ಇವ್ರದ್ದೊಂದು ಪೇಜ್ ಇತ್ತು. ಬಟ್ ಸ್ಯಾರಿಗಳ ಸೂಪರಾಗಿದ್ದು, ಕಲರ್ಸ್ ಎಲ್ಲ ಸೂಪರಾಗಿದ್ದು. ಸೊ ನಾನೊಂದು ಸ್ಯಾರಿ ಬುಕ್ ಮಾಡಿದೆ. ಬಂತು, 1 ತಿಂಗಳಾದ್ಮೇಲೆ ಬಂತು. ಸ್ವಲ್ಪ ಲೇಟಾಗಿ ಬಂತು. ಅದಿರೋದು ಚೆನ್ನೈಯಲ್ಲಿ. ಸೂಪರಾಗಿತ್ತು ಸ್ಯಾರಿ. ಇವ್ರು ಬಂದುಬಿಟ್ಟು ನಮ್ಮ ಚಿಕ್ಕಮ್ಮ, ಇಬ್ಬರು ಚಿಕ್ಕಮ್ಮಂದಿರು. ಅವರು ರಾತ್ರಿ ಬರೋಕ್ಕಾಗಿರಲಿಲ್ಲ, ಅಂದರೆ ಹಸು ದನ ಕರ ಎಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ ಅವರು ಸಂಜೆ ಬಂದಿರಲಿಲ್ಲ. ಇನ್ನು ಬೆಳಗ್ಗೆ ಬಂದಿದ್ದರು. ಅವ್ರಿಗೋಸ್ಕರ ಅಡುಗೆ ಮಾಡಿ ಮುದ್ದೆ ಗಿದ್ದೆ ಎಲ್ಲ ತಿರುಕೊಟ್ಟು ಊಟ ಮಾಡ್ಕೊಂಡು ಅವರು ಹೋದರು. ಇನ್ನು ಮಧ್ಯಾಹ್ನ ನಮ್ಮ ಫ್ರೆಂಡ್ಸ್ ಬರ್ತೀನಿ ಅಂತ ಹೇಳಿದರು. ಅವರು ಹಬ್ಬಕ್ಕೆ ಬಂದಿರಲಿಲ್ಲ, ನೆಕ್ಸ್ಟ್ ಡೇ ಬರ್ತೀನಿ ಅಂತ ಹೇಳಿದರು. ಅದಕ್ಕೆ ಅವ್ರಿಗೋಸ್ಕರ ನಾನು ಮಧ್ಯಾಹ್ನ ಅವ್ರಿಗೋಸ್ಕರನೇ ಕಾಯ್ತಿದ್ದೆ. ಇನ್ನು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಸೊ ಯಾರೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.